ವಾಟ್ ಈಸ್ ಟ್ರೂ ಲವ್? ಹೇಗಿರಬೇಕಾಗತ್ತೆ ಲವ್ನಲ್ಲಿ? ದುಡ್ಡು ಮ್ಯಾಟ್ರ್ ಆಗುತ್ತಾ ಅಥವಾ ವ್ಯಕ್ತಿ ಮ್ಯಾಟ್ರ್ ಆಗ್ತಾನಾ? ಸೊ ಯಾವ್ದು ಇಂಪಾರ್ಟೆಂಟ್ ಆಗುತ್ತೆ? ಸೊ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಜೈ ಮೋಟಿವೇಶನಲ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ, ಲವ್ ಮಾಡಿ ಮದುವೆ ಆಗ್ತಾರೆ, ತುಂಬ ಡ್ರೀಮ್ಸ್ ಇಟ್ಕೊಳ್ತಾರೆ, ಹಾಗೆ ಬದುಕಬೇಕು ಅಂತ ಅಂದ್ಕೊಳ್ತಾರೆ. ಸೊ ಶುರುವಾತಲ್ಲಿ 6 ತಿಂಗಳು 1 ವರ್ಷ ತುಂಬ ಚೆನ್ನಾಗಿರ್ತಾರೆ. ಆಫ್ಟರ್ ದಟ್ ನಾನು ಎಷ್ಟೋ ಕೌನ್ಸಿಲಿಂಗ್ ಮಾಡಿದ್ದೀನಿ. ಆಫ್ಟರ್ ದಟ್ ಏನಂತ ಹೇಳಿದ್ರೆ ನೆಪಗಳನ್ನು ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ನಿನಗೆ ಪ್ರೀತಿ ಕಡಿಮೆ ಆಗಿ ಹೋಗಿದೆ, ನೀನು ಲಾಯಕ್ಕಿಲ್ಲ, ನಿನ್ನ ಹತ್ರ ದುಡ್ಡಿಲ್ಲ, ಏನೇನೋ ರೀಸನ್ ಕೊಟ್ಬಿಟ್ಟು ಎಷ್ಟೋ ಜನ ಇವತ್ತು ಬೇರೆ ಅಫೇರಲ್ಲಿ ಕನೆಕ್ಟ್ ಆಗಿದ್ದು ಉಂಟು ಆ್ಯಂಡ್ ಡಿವರ್ಸ್ ಮಾಡಿರೋದು ಉಂಟು. ಸೊ ಇವತ್ತು ಟಾಪಿಕಲ್ಲಿ ನಾನೇನು ಶೇರ್ ಮಾಡೋಕ್ಕೆ ಹೊರಟಿದ್ದೀನಿ ಅಂತ ಹೇಳಿದ್ರೆ, ಆ್ಯಕ್ಚುಲಿ ಏನಂತ ಹೇಳಿದ್ರೆ, ವಾಟ್ ಈಸ್ ಟ್ರೂ ಲವ್? ಹೇಗಿರಬೇಕಾಗತ್ತೆ ಲವ್ನಲ್ಲಿ? ದುಡ್ಡು ಮ್ಯಾಟ್ರ್ ಆಗುತ್ತಾ ಅಥವಾ ವ್ಯಕ್ತಿ ಮ್ಯಾಟ್ರ್ ಆಗ್ತಾನಾ? ಸೊ ಯಾವ್ದು ಇಂಪಾರ್ಟೆಂಟ್ ಆಗುತ್ತೆ? ಸೊ ಅದ್ರ ಬಗ್ಗೆ ಟಾಪಿಕ್ ಇರುತ್ತೆ. ವಿಡಿಯೋನ ಕೊನೆ ತನಕ ನೋಡಿ ಆ್ಯಂಡ್ ಈ ಒಂದು ವಿಡಿಯೋಗೆ ಸ್ಮಾಲಾಗಿ ಲೈಕ್ ಮಾಡಿ. ಕಮೆಂಟ್ ಸೆಕ್ಷನ್ ಖಾಲಿ ಇರುತ್ತೆ. ವಿಡಿಯೋ ನೋಡಿದ್ಮೇಲೆ ದಯವಿಟ್ಟು ಕಮೆಂಟ್ ಮಾಡಿ, ತುಂಬ ಮುಖ್ಯ ಇರುತ್ತೆ ನಿಮ್ಮ ಕಮೆಂಟ್. ಆ್ಯಂಡ್ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನೋಡಿ, ಪ್ರೀತಿ ಅಂತ ಆದಮೇಲೆ ಇಲ್ಲಿ ಮೇಜರ್ ಬೇಕಾಗಿರೋದು ವ್ಯಕ್ತಿ. ದುಡ್ಡು ಅಂತ ಬಂದಾಗ ವೆರಿ ಇಂಪಾರ್ಟೆಂಟ್. ಬದುಕನ್ನು ಲೈಫ್ನ ಲೀಡ್ ಮಾಡಬೇಕು, ಅದು ತುಂಬ ಮುಖ್ಯ ಇರುತ್ತೆ. ಬಟ್ ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರೀತಿ ಅಂತ ಬಂದರೆ ವ್ಯಕ್ತಿನೇ ಮುಖ್ಯ ಆಗುತ್ತೆ. ದುಡ್ಡಿದೆ ಅಂದ ಮಾತ್ರಕ್ಕೆ ನಾವು ದುಡ್ಡಿನೊಟ್ಟಿಗೆ ಪ್ರೀತಿ ಮಾಡೋಕ್ಕಾಗಲ್ಲ. ಇಲ್ಲಿ ಜಸ್ಟ್ ಐ ಆಮ್ ಗೋಯಿಂಗ್ ಟು ಕ್ಲಾರಿಫೈ ವಿಚಾರಗಳನ್ನು ಕ್ಲಾರಿಫೈ ಮಾಡ್ತಾ ಇದ್ದೀನಿ ನಾನು. ನಾವು ಭಾವನೆಗಳಿರ್ತಕ್ಕಂಥ ವ್ಯಕ್ತಿ ಆಗಿರೋದ್ರಿಂದ ನಮ್ಮ ಭಾವನೆ ಇನ್ನೊಬ್ಬ ವ್ಯಕ್ತಿ ಕನೆಕ್ಟ್ ಆಗುತ್ತೆ. ಅದು ಬಿಟ್ಟರೆ ದುಡ್ಡಿಗೆ ಕನೆಕ್ಟ್ ಆಗಲ್ಲ. ದುಡ್ಡು ನಮ್ಮನ್ನು ಜಸ್ಟ್ ಹೆಂಗೆ ಅಂದರೆ ನಮ್ಮ ಬದುಕನ್ನು ಲೀಡ್ ಮಾಡಲಿಕ್ಕೆ ಅದು ಬೇಕಾಗಿರೋದು. ಬಟ್ ಭಾವನೆಗಳನ್ನು ಲೀಡ್ ಮಾಡಲಿಕ್ಕೆ ದುಡ್ಡು ಬೇಕಾಗಿಲ್ಲ. ಅದನ್ನು ಫಸ್ಟ್ ಅರ್ಥ ಮಾಡ್ಕೊಳ್ಬೇಕು. ಎಷ್ಟೋ ಜನ ಏನಂದರೆ ದುಡ್ಡೇ ಮ್ಯಾಟ್ರು ಅಂದ್ಕೊಳ್ತಾರೆ, ದುಡ್ಡೇ ಮುಖ್ಯ ಅಂದ್ಕೊಳ್ತಾರೆ. ಬಟ್ ಹಂಗಂತೇಳಿ ದುಡಿಬಾರ್ದು, ದುಡ್ಡು ಬೇಡ ಅಂತ ನನ್ನ ವಾದ ಅಲ್ಲ, ನನ್ನ ಪ್ರಶ್ನೆ ಅಲ್ಲ. ಬಟ್ ಈಗ ಪ್ರೀತಿ ಮಾಡಿರೋ ಉದ್ದೇಶ ಏನಿರುತ್ತೆ? ಬಾಳಿ ಬದುಕಬೇಕು, ಇವರು ನಮ್ಮ ಲೈಫ್ ಪಾರ್ಟ್ನರ್, ಸಂಗಾತಿ, ಜೀವನದ ಅರ್ಧಾಂಗಿ, ಇದೆಲ್ಲ ನಾವೊಂದು ಡ್ರೀಮ್ ಸೆಟ್ಟು, ಮೈಂಡ್ ಸೆಟ್ಟು, ಗೋಲ್ ಸೆಟ್ಟು ಎಲ್ಲ ಮಾಡ್ಕೊಂಡು ಶುರು ಮಾಡ್ತೀವಿ. ಆದರೆ 6 ತಿಂಗಳು 1 ವರ್ಷ ತುಂಬ ಚೆನ್ನಾಗಿರೋ ಸಂಬಂಧ, ಆಫ್ಟರ್ ದ್ಯಾಟ್ ಒಬ್ರು ಕಂಡ್ರೆ ಒಬ್ರಿಗೆ ಆಗ್ತಿರಲ್ಲ. ಅಂದರೆ ಇಲ್ಲಿ ತೋರಿಸ್ಕೊಡುತ್ತೆ ನಿಮ್ಮ ಪ್ರೀತಿ ಎಲ್ಲೋಯ್ತು ಆಗಿದ್ದ ಮೇಲೆ. ನನ್ನ ಜೀವ, ರನ್ನ, ಚಿನ್ನ, ಅದು ಬಂಗಾರ, ಬದುಕು ಎಲ್ಲ ಹೇಳಿದ್ರಿ. ಬಟ್ ಇವತ್ತಿಗೆ ಅದು ಯಾವುದೂ ಇಲ್ಲ. ಯಾವುದೋ ಸಣ್ಣ ವಿಚಾರ, ಸಣ್ಣ ಕಾರಣಕ್ಕೆ ಜಗಳ ಮಾಡ್ತೀರಿ, ಸಣ್ಣ ಕಾರಣಕ್ಕೆ ಬಿಟ್ಟು ಹೋಗೋಕೆ ರೆಡಿ ಇರ್ತೀರಿ ಅಂದಮೇಲೆ ಇಲ್ಲಿ ವಾಟ್ ಈಸ್ ಸ್ಯಾಕ್ರಿಫೈಸ್? ಲವ್ ಮಧ್ಯೆ, ಒಂದು ರಿಲೇಷನ್ಶಿಪ್ ಮಧ್ಯೆ ಸ್ಯಾಕ್ರಿಫೈಸ್ ಸೋ ಮಚ್ ಇಸ್ ದೇರ್. ತುಂಬ ಸ್ಯಾಕ್ರಿಫೈಸ್ ಬೇಕಾಗುತ್ತೆ. ಯಾವಾಗ ಒಬ್ಬ ವ್ಯಕ್ತಿ ತುಂಬ ಇಂಪಾರ್ಟೆನ್ಸ್ ಅನ್ನಿಸ್ತಾನೆ, ವ್ಯಕ್ತಿ ಮುಖ್ಯ ಆದಾಗ ದುಡ್ಡು ಮುಖ್ಯ ಆಗ್ತಿರಲ್ಲ ಅಲ್ಲಿ. ಆ್ಯಂಡ್ ದುಡ್ಡು ಅನ್ನೋದೇನಂತ ಹೇಳಿದ್ರೆ ಬರುವಂಥದ್ದು ಮತ್ತು ಆ್ಯಂಡ್ ಹೋಗುವಂಥ ವಿಚಾರ ಆಗಿರುತ್ತೆ. ಎಷ್ಟೋ ಜನ ಏನು ಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ, ದುಡ್ಡು ಪರ್ಮನೆಂಟಾಗಿ ಉಳಿದೋಗುತ್ತೆ ಅಂತ ತಿಳ್ಕೊಳ್ತಾರೆ. ನೋ, ವ್ಯಕ್ತಿ ಪರ್ಮನೆಂಟ್ ಕಂಪ್ಯಾರಿಸನ್ ಮಾಡಿದ್ರೆ. ನನ್ನ ಪ್ರಕಾರ ಆ್ಯಸ್ ಮೈ ನಾಲೆಡ್ಜ್, ನನ್ನ ನಾಲೆಡ್ಜ್ ಪ್ರಕಾರ ಹೇಳಕ್ಕೆ ಹೋದರೆ ದುಡ್ಡು ಬರುತ್ತೆ ಹೋಗುತ್ತೆ, ರೈಟ್. ಬಟ್ ನೀವು ವ್ಯಕ್ತಿ ಅಂತ ಬಂದಾಗ ಏನು ಪ್ರೀತಿ ಮಾಡಿರ್ತೀರಿ, ಭಾವನೆಗಳೊಟ್ಟಿಗೆ ನಿಮ್ಮೊಟ್ಟಿಗೆ ಕನೆಕ್ಟಾಗಿ ನಿಂತ್ಕೊಂಡಿರ್ತಕ್ಕಂಥ ವ್ಯಕ್ತಿ ಅವರು, ಅವರನ್ನು ನೋಡಿ ಪ್ರೀತಿ ಮಾಡಿರೋದು ನೀವು, ಕರೆಕ್ಟ್ ಅಲ್ವಾ? ಶುರುವಾತಲ್ಲಿ ನೀವು ಸೆಕ್ಯೂರಿಟಿ ನೋಡಿ, ದುಡ್ಡು ನೋಡಿ ಪ್ರೀತಿ ಮಾಡೋಂಗಿದ್ದಿದ್ರೆ ಅದಕ್ಕೆ ಪ್ರೀತಿ ಅಂತಲೇ ಹೇಳೋಕ್ಕಾಗಲ್ಲ ಆ್ಯಕ್ಚುಲಿ, ಕರೆಕ್ಟ್ ಅಲ್ವಾ? ಪ್ರೀತಿ ಅಂದರೆ ಭಾವನೆ. ನಮ್ಮ ಭಾವನೆಗೆ ರೆಸ್ಪಾನ್ಸ್ ಮಾಡೋವಂಥ ವ್ಯಕ್ತಿ ನಮ್ಮೊಟ್ಟಿಗೆ ಸಿಕ್ಕಿದ್ದಾನೆ. ದುಡ್ಡಿಲ್ವಾ, ಇಬ್ಬರು ಸೇರಿಬಿಟ್ಟು ಏನೋ ಒಂದು ಮಾಡೋಣ ದುಡ್ಡಿಗೆ. ದಟ್ ಈಸ್ ದ ಲೈಫ್. ನಮ್ಮ ಲೈಫ್ಗೋಸ್ಕರ ದುಡ್ಡು ಏನೋ ಮಾಡೋಣ, ಇಬ್ಬರು ಸೇರಿಬಿಟ್ಟು ಬದುಕು ಕಟ್ಕೊಳ್ಳೋಣ, ಕಷ್ಟಪಡೋಣ, ಇದು ಮಾಡೋಣ. ಆದರೆ ದುಡ್ಡುಗೋಸ್ಕರ ವ್ಯಕ್ತಿನ ಬಿಡೋದು ನಿಜವಾದ ಪ್ರೀತಿ ಅನ್ನಲ್ಲ. ಅದಕ್ಕೆ ಒಂದು ವ್ಯವಹಾರ ಲೈಕ್ ಬಿಸ್ನೆಸ್ ಆಗಿಬಿಡುತ್ತೆ. ನೀವು ದುಡ್ಡು ನೋಡ್ಕೊಂಡು ಅವರ ಹಿಂದೆ ಹೋಗೋದಾಗಲಿ, ಆ್ಯಟಿಟ್ಯೂಡ್ ಬದಲಾವಣೆ ಮಾಡ್ಕೊಳ್ಳೋದಾಗಲಿ, ಮೈಂಡ್ ಸೆಟ್ ಬದಲಾವಣೆ ಮಾಡ್ಕೊಳ್ಳೋದು ಮಾಡಿದ್ರೆ ಅದಕ್ಕೆ ಬಿಸ್ನೆಸ್ ಅಂತ ಹೇಳ್ತಾರೆ, ಪ್ರೀತಿ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಎಷ್ಟೋ ಕೌನ್ಸಿಲಿಂಗಲ್ಲಿ ನಾನೇ ನೋಡಿದ್ದೀನಿ, ಮಾತಾಡಿದ್ದೀನಿ. ಸೊ ನೀವು ಪ್ರೀತಿ ಆಗಿದ್ಮೇಲೆ ನಿಮ್ಮ ಪ್ರಕಾರ ಪ್ರೀತಿ ಏನು? ಓಕೆ, 1 ವರ್ಷ, 2 ವರ್ಷ, 3 ವರ್ಷ, 4 ವರ್ಷ ಅವ್ರ ಕಡೆ ದೇ ಆರ್ ಟ್ರೈಂಗ್ ಟು ಅಚೀವ್ ಮೋರ್ ಆ್ಯಂಡ್ ಮೋರ್. ಬಟ್ ಆಗ್ತಿಲ್ಲ, ಸ್ಟ್ರಗಲ್ ಮಾಡ್ತಿದ್ದಾರೆ. ಬಟ್ ಸುಮ್ಮನೆ ಅಂತ ಕೂತಿಲ್ವೇ, ಸ್ಟ್ರಗಲ್ ಮಾಡ್ತಿದ್ದಾರೆ ಅಂದ ಮಾತ್ರಕ್ಕೆ ಇವ್ರ ಕಡೆ ಏನೂ ಆಗಲ್ಲ ಅಂತೇಳಿ ಆ ಟೈಮ್ ಆಫ್ ಪೀರಿಯಡಲ್ಲಿ ನೀವು ದುಡಿಯಲ್ಲ, ಅಚೀವ್ ಮಾಡಲ್ಲ ಅಂದ್ಕೊಂಡು ಏನಾದ್ರು ಬಿಟ್ಬಿಟ್ಟು ಹೋಗ್ಬಿಟ್ರೆ ಅದಕ್ಕೆ ಅರ್ಧಾಂಗಿ ಅಂತ ಹೇಳಲ್ಲ. ಅರ್ಧಾಂಗಿ ಅಂತ ಹೇಳಿದ್ರೆ, ಅಥವಾ ಪ್ರೀತಿ ಮಾಡಿದವರು ಅಥವಾ ಭಾವನೆಗಳು, ಎಮೋಷನ್ಸ್ ಅಂತ ಹೇಳಿದ್ರೆ, ಪ್ರತಿ ಕಷ್ಟದಲ್ಲೂ ದಿನಕ್ಕೆ 3 ಹೊತ್ತು ಊಟ ಮಾಡೋ ಜಾಗದಲ್ಲಿ 1 ಹೊತ್ತು ಊಟ ಮಾಡಿದ್ರೂ ಪರವಾಗಿಲ್ಲ, ಆ ಟೈಮಲ್ಲಾದರೂ 1 ಹೊತ್ತಲ್ಲಾದರೂ ಕೂಡ ಐ ಆಮ್ ವಿತ್ ಯು, ಡೋಂಟ್ ವರಿ ಅಂಥೇಳಿ ಜೊತೆಗೆ ಸಾಥ್ ಕೊಡೋದು ನಿಜವಾಗ್ಲೂ ಪ್ರೀತಿ ಅದು ಆ್ಯಕ್ಚುಲಿ. ಓಕೆ, ಸೊ ನೋಡಿ, ಮನುಷ್ಯನಿಗೆ ನಾವೆಲ್ಲ ಒಂದು ಕಡೆ ಮಣ್ಣು ಮಾಡ್ಬೇಕಾದ್ರೆ ಎಲ್ಲೂ ಯಾವುದೇ ಏನದು ಬಟ್ಟೆ ಇರಲ್ಲ, ಬಂಗಾರ ಇರಲ್ಲ, ನಮ್ಮ ಕಾರಲ್ಲೇ ನಿಂತಿರುತ್ತೆ, ನಮ್ಮ ಮನೆಯಲ್ಲೇ ಇರುತ್ತೆ, ಎಲ್ಲ ಅಲ್ಲೇ ಇರುತ್ತೆ, ಏನು ತೊಗೊಂಡು ಹೋಗಲ್ಲ ನಾವು ಮನುಷ್ಯ ಅಂದಮೇಲೆ, ಕರೆಕ್ಟ್ ಅಲ್ವಾ? ಒಳ್ಳೇದು ಮಾತ್ರ ತೊಗೊಂಡು ಹೋಗ್ತೀವಿ ನಾವು ಅಂದಮೇಲೆ. ಸೊ ನಾವೀಗ ಏನು ಥಿಂಕ್ ಮಾಡಬೇಕಾಗಿರುತ್ತೆ? ಪ್ರೀತಿ ಇಂಪಾರ್ಟೆಂಟಾ ಅಥವಾ ದುಡ್ಡು ಇಂಪಾರ್ಟೆಂಟಾ? ಸೊ ಇದ್ರ ಬಗ್ಗೆ ಸ್ವಲ್ಪ ನಾವು ಆ್ಯಕ್ಚುಲಿ ಏನಂದರೆ, ದೊಡ್ಡವ್ರನ್ನ ಮಾತು ಹೇಳ್ತಾರೆ, ಯಾರು ಅರ್ಥ ಮಾಡಿ ಬದುಕ್ತಾರೆ, ಪ್ರತಿ ಹೆಜ್ಜೆನಲ್ಲೂ ಕಷ್ಟ ಇರುತ್ತೆ, ಬಟ್ ಆ ಕಷ್ಟದಲ್ಲೂ ಕೂಡ ಖುಷಿನ ಕಾಣ್ಬೋದು. ಇಟ್ ಮೀನ್ಸ್ ವಾಟ್? ರಿಯಾಲಿಟಿಗಳನ್ನ ಅರ್ಥ ಮಾಡ್ಕೊಂಡಾಗ ಬದುಕು ಅರ್ಥ ಆಗ್ಲಿಕ್ಕೆ ಶುರು ಆಗುತ್ತೆ. ಬದುಕು ಅರ್ಥ ಆದಾಗ ಮಾತ್ರ ಪ್ರತಿಯೊಂದರಲ್ಲೂ ಕೂಡ ನಾವು ಖುಷಿಯಿಂದ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇದೆಲ್ಲ ಯಾವಾಗ ಅಂತ ಹೇಳಿದ್ರೆ, ನಾವು ರಿಯಲೈಸೇಷನ್ ಮಾಡ್ಕೊಂಡಾಗ ಅಷ್ಟೇ. ಎಲ್ಲರಿಗೂ ಅದೇ ಹೇಳ್ತೀನಿ, ಏನಂತ ಹೇಳಿದ್ರೆ, ವ್ಯಕ್ತಿಗೆ ಬೆಲೆ ಕೊಡಿ. ಯಾವುದೇ ಕಾರಣಕ್ಕೆ ದುಡ್ಡು, ಅವನಲ್ಲಿರೋ ಸ್ಟೇಟಸ್ಸು ಅದು ಪರ್ಮನೆಂಟ್ ಅಂತೂ ಇರೋಕ್ಕೆ ಸಾಧ್ಯ ಇಲ್ಲ.
ಹಿಂದೆ ಮುಂದೆ ಆಗ್ತಾ ಇರೋದು ಬ್ಯೂಟಿ ಆ್ಯಂಡ್ ವಯಸ್ಸು ಆ್ಯಂಡ್ ದುಡ್ಡು, ಇದು ಯಾವುದೇ ಕಾರಣಕ್ಕೂ ಪರ್ಮನೆಂಟ್ ಇರೋಕ್ಕೆ ಸಾಧ್ಯ ಇಲ್ಲ. ಇದೆಯಂತ ಯಾವುದು ಅಹಂಕಾರದಲ್ಲೂ ಮೆರಿಬಾರ್ದು. ಸೊ ಏನಿದೆಯಲ್ಲ, ವ್ಯಕ್ತಿತ್ವದಲ್ಲಿ ನಾವು ಇನ್ನೊಬ್ಬರಿಗೆ ಇಷ್ಟ ಆಗಬೇಕು, ದಟ್ ಈಸ್ ದ ಟ್ರೂತ್ ಅಂತ ಹೇಳ್ತಾ. ಆ್ಯಂಡ್ ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಮನಸ್ಸಿಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಚಾನಲ್ಗೆ ಸೂಪರ್ ಆಗಿದೆ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಸ್ಮಾಲ್ ಆಗಿ ಲೈಕ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಆ್ಯಂಡ್ ಏನಂತ ಹೇಳಿದ್ರೆ, ಯಾರಿಗಾರು ಕೌನ್ಸಿಲಿಂಗ್ ಅವಶ್ಯಕತೆ ಇದ್ದರೆ ಸೊ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇರುತ್ತೆ, ಸೊ ಕೌನ್ಸಿಲಿಂಗ್ ಮಾಡಿ. ಸೊ ನಿಮಗೆ ಟೈಮ್ ಡ್ಯೂರೇಷನ್ ಇರುತ್ತೆ. ಆ್ಯಂಡ್ ಪರ್ಸನಲಿ ನಾನೇ ಹ್ಯಾಂಡಲ್ ಮಾಡಿ ಕೌನ್ಸಿಲಿಂಗ್ ಮಾಡ್ತೀನಿ ಅಂತ ಹೇಳ್ತಾ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ನಮಸ್ತೆ.